So hello everybody, welcome back to my YouTube channel. ಸೊ ಇವಾಗ ಏನು ವ್ಲಾಗ್ ಅಂದರೆ ಥಂಬ್ನೇಲಲ್ಲಿ ನೋಡಿರ್ತೀರ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅದು ಫಸ್ಟ್ ಟ್ರಿಪ್ ನನ್ನ ಕಾರಲ್ಲಿ. ನೀವು ಅನ್ಕೋತಿರ್ಬೋದು ಆಲ್ಮೋಸ್ಟ್ 1 ಇಯರ್ ಆಗುತ್ತೆ ಇವಾಗ ನವಂಬರ್ ಬಂದರೆ. ಏನು 1 ಇಯರ್ ಆದಮೇಲೂ ಇನ್ನೂ ಲಾಂಗ್ ಡ್ರೈವ್ ಹೋಗಿಲ್ಲ ಅಂತ ಅನ್ಕೋತಿರ್ಬೋದು. ಇಟ್ಸ್ ಬಿಕಾಸ್ ಟೈಮ್ ಗೈಸ್. ನಾನು ಡಿಗ್ರಿ, ನನಗೆ ಹಾಲಿಡೇಸ್ ಬಂದಾಗ ನಮ್ಮ ಅಮ್ಮಂಗೆ ನನ್ನ ತಂಗಿಗೆ ರಜೆ ಇರಲ್ಲ, ನನಗೆ ರಜೆ ಇದ್ದಾಗ ಅವ್ರಿಗೆ ಎಕ್ಸಾಮ್ಸು. ಸೊ ಇವಾಗ ಟೈಮ್, ಕಾಲ, ಮುಹೂರ್ತ ಎಲ್ಲ ಕೂಡಿ ಬಂದಿದೆ. ಸೊ ವಿ ಆರ್ ಲೀವಿಂಗ್. ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ರಿವ್ಯೂ ಕೇಳ್ತಾಯಿದ್ರಿ ನಂದು ಟಾಟಾ EV ಕಾರ್ ಬಗ್ಗೆ. ಸೊ ಹೇಳ್ಕೊಂಡು ಹೋಗ್ತೀನಿ ಹೋಗ್ತಾ. ನಮ್ಮ ದೀಪಿಕಾ ಈ ದೋಸೆ ತೊಗೊಂಡಿದ್ದಾಳೆ. ದೋಸೆ ಸನ್ಕಿಸ್ ದೋಸೆ. ಸನ್ಕಿಸ್ ದೋಸೆ ಅಂತ ನೋಡಿ. ದೀಪಿಕಾ ಸೇ ಹಾಯ್. ನಮ್ಮಮ್ಮನೂ ಇಡ್ಲಿ ಗೈಸ್. ಹಾಯ್ ಮಾಡು. ಅಯ್ಯೋ, ನಮ್ಮಮ್ಮ ಫುಲ್ ಕ್ಯಾಮ್ರಾ ಕಾನ್ಷಿಯಸ್ ಆಗಿದ್ದಾರೆ. ಸನ್ಕಿಸ್ ಗೈಸ್, ಸನ್ಕಿಸ್. ಟಿಪ್ಸ್. ವಿಂಗ್ಸ್ ಆನ್ ಬೇಕ್. ಓಕೆ, ಸೊ ಗೈಸ್ ಹೊರಟಿದ್ದೀವಿ. ನೈಸ್ ರೋಡ್ ಹತ್ರ ಬಂದ್ವಿ. ನನ್ನ ಕಾಲೇಜ್ ಹತ್ರ ಅಪ್ಪಪ್ಪ. ನಮ್ಮಪ್ಪಂಗೆ ಬೇರೆ ಕೆಲಸ ಇತ್ತು, ಅದಕ್ಕೆ ಅಲ್ಲಿ ಮುಗಿಸ್ಕೊಂಡು ನನ್ನ ಕಾಲೇಜ್ ಹತ್ರ ಬಂದ್ವಿ. ಹೈವೇಲಿದ್ದೀವಿ ಈಗ. ಇನ್ನು 1 hour ಆಗ್ಬೋದು. ಎಸ್, ದೀಪ್ಸ್ ಅವಳು ಅಷ್ಟೇ ಗೈಸ್, ಅವಳೇನು ಮಾತಾಡಲ್ಲ, ಇಷ್ಟೇ ತೋರಿಸೋದವಳು. ಫಸ್ಟ್ ಇವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತ. ಅದಾದಮೇಲೆ ಏನೇನು ಗೊತ್ತಿಲ್ಲ, ಪ್ಲಾನ್ಸ್. ಹೋಗ್ತಾ ಹೋಗ್ತಾ ನೋಡೋಣ. ರೀಚ್ ಆಗ್ಬೋದು ನಾವು. ಆ್ಯಂಡ್ ನಾವು ಐ ಡಿಡ್ಂಟ್ ಗಿವ್ ಯು ಗೈಸ್ ಅಪ್ಡೇಟ್. ನಾವು ಹೊರಟಾಗ 100% ಚಾರ್ಜ್ಗೆ 255 ಮೈಲೇಜ್ ಕೊಡ್ತಾಯಿತ್ತು. ಇವಾಗ 77% ಆಗಿದೆ. ಎಷ್ಟು ಕೊಡ್ತಿದೆ? 199 ಕಿಲೋಮೀಟರ್. ಸೊ ಐ ಥಿಂಕ್ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಯಾವ್ದಾರು ಒಂದು ಚಾರ್ಜಿಂಗ್ ಸ್ಟೇಷನ್ ಅಲ್ಲೇ ಸಿಟಿಲಿರ್ಬೋದು, ಅಲ್ಲಿ ಚಾರ್ಜ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋದು ಅನ್ಸುತ್ತೆ. ಸೊ 1 time ಚಾರ್ಜ್ ಇಸ್ ಎನಫ್. ಫಾಸ್ಟ್ ಚಾರ್ಜಿಂಗು. ಸೊ ನಾವು ಲಂಚ್ಗೆ ಅಥವಾ ಸ್ನ್ಯಾಕಿಗೆ ನಾನು ನಿಲ್ಲಿಸಿದಾಗ ಅಲ್ಲಿ ಚಾರ್ಜ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಆ ಚಾರ್ಜಿಂಗ್ ಎಷ್ಟೊತ್ತಾಗುತ್ತೆ, ಎಷ್ಟಾಗುತ್ತೆ ಅದನ್ನು ಹೇಳ್ತೀನಿ. ಸೊ 199 ಕಿಲೋಮೀಟರ್. ಅಮ್ಮ, ಹೌ ಇಸ್ ದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಈ ಕಾರಲ್ಲಿ. ಹೇಳಮ್ಮ, ಹೌ ಇಸ್ ದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ನಮ್ಮಮ್ಮ ಫಸ್ಟ್ ಟೈಮ್ ಗೈಸ್ ಓಡಿಸ್ತಾ ಇರೋದು ಈ ಕಾರಲ್ಲಿ. ಅಫ್ಕೋರ್ಸ್ ಅವರು ನನ್ನ ಏಜ್ ಇರ್ಬೇಕಾದ್ರಿಂದನೇ ಕಾರು ಓಡಿಸ್ತಾ ಇದ್ರು, ಅದಕ್ಕೆ ಕಾರ್ ಮಂಗಳ ಅಂತ ಕರಿತಾ ಇದ್ರು ನಮ್ಮಮ್ಮನ. ಕಾರ್ ಮಂಗಳ ಅಂತ ಕರೀತು. ನಮ್ಮಮ್ಮನ ಹೆಸರು ಮಂಗಳ. ಸೊ ಅವರು ಊರಲ್ಲಿರ್ಬೇಕಾದ್ರೆ ಫಸ್ಟ್ ಕಾರ್ ಓಡಿಸ್ತಿದ್ರಲ್ಲ, ಅದಕ್ಕೆ ಕಾರ್ ಮಂಗಳ ಅಂತ ಹೆಸರಿಟ್ಬಿಟ್ಟಿದ್ರು. ಈ ಕಾರಲ್ಲಿ ಫಸ್ಟ್ ಟೈಮ್. ನೈಸ್ ರೋಡ್ ಆಸೆ ತೀರ್ತು.
ಅದೇ ಮೈಸೂರು ಎಕ್ಸ್ಪ್ರೆಸ್. ಇನ್ನು ಹೋಗ್ತಾನೇ ಇದ್ದೀವಿ. 100 ಹೋದ್ರೂ ಇನ್ನೂ ಸ್ಲೋ ಆಗಿ ಹೋಗ್ತಿದ್ದೀವಿ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗತ್ತೆ, 100 ಮೇಲೆ ಹೋಗೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಗೈಸ್ ನೋಡಿ ಗೈಸ್, ಬಬಲ್ಸು. ಅಮ್ಮ ಕೊಡ್ಸಮ್ಮ. ಎಲ್ಲದ ಅವನು? ಹಾಂ ಅಲ್ಲಿದ್ದಾನೆ. ಇನ್ನೊಂದ್ಸತಿ ಒಟ್ಟೋದ ನೋಡಿ ಗೈಸ್. ಈ ಕಡೆ ಬರಬೇಕಿತ್ತು, ನಮ್ಮಮ್ಮ ಕೊಡ್ಸಿರೋರು ಆ ಕಡೆ. ಸೊ ಗೈಸ್ ಈಗ ಚಾರ್ಜಿಂಗ್ ಹಾಕಕ್ಕೆ ಬಂದಿದ್ದೀವಿ. ದಟ್ ಟೆಲ್ಲಿಂಗ್ 50% ಆಗಿತ್ತು ಇವಾಗ, ಇನ್ನೂ 50% ಆಗಬೇಕು. ಸೊ ಇನ್ನೂ 1 hour ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿ, 1/2 hour ಒಳಗೆ ಆಗುತ್ತೆ ಅಂತ ಹೇಳಿದ್ದಾರೆ. ವಿ ಕೇಮ್ ಟು ಟಾಟಾ ಮೋಟರ್ಸ್ ಇನ್ ಮೈಸೂರು. ಸೊ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಈ ಸ್ಟೈಲಿಂಗ್ ಒಂದು 15 ಕಿಲೋಮೀಟರ್ ಆಗ್ಬೋದು ಅಂತ. 15 ಕಿಲೋಮೀಟರ್ನ ನೋಡಬೇಕು ಹೆಂಗೆ ಹೋಗೋದು. ಆ್ಯಂಡ್ ದಿಸ್ ಇಸ್ ಫಾಸ್ಟ್ ಚಾರ್ಜಿಂಗ್. ದಿಸ್ ಇಸ್ ಆರ್ ಕಾರ್. ನಂಬರ್ ನೋಡ್ಕೊಬಿಡಿ ಆಮೇಲೆ. ಈಗ ನಾವು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಹೋಟೆಲಿಗೆ ಬಂದಿದ್ದೀವಿ. ಇನ್ನು ಅರ್ಧ ಗಂಟೆ ಅಲ್ವಾ, ಮುಗಿಸ್ಕೊಂಡೆ ಹೋಗ್ಬಿಡೋಣ ಡೈರೆಕ್ಟಾಗಿ. ಅಷ್ಟೇ ಗೈಸ್, ಏನಿಲ್ಲ. ನಾನು ಬಿಸಿಬೇಳೆ ಬಾತ್ ಅಂತ ಹೇಳ್ತಿದ್ದೀನಿ. ನಮ್ಮಮ್ಮ ಬೈಟು ಅಂತ. ನನ್ನ ತಂಗಿ ಮೆಂತ್ಯ ಬಾತ್ ಅಂತ ಹೇಳಿದ್ದಾಳೆ. ಅವಳೆಲ್ಲ ಕಾಣಿಸ್ತಾ ಇಲ್ಲ. ಸರಿಯಾ ತಿಂದುಬಿಟ್ಟು ಇಲ್ಲೇ ಎದುರುಗಡೆನೇ ಇದೆ ಶೋರೂಮು. ಚಾರ್ಜಿಂಗ್ ತೆಗೆದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ಇವಾಗ ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಅಲ್ಲ 10:30 ಸಾರಿ, 20 minutes. ಗೈಸ್ ನನ್ನ ಬಿಸಿಬೇಳೆ ಬಾತ್, ನಂದು ಪಲಾವ್, ನಮ್ಮ ಅಪ್ಪನ ದಿನ ಮಸಾಲೆ ದೋಸೆ ಬರಬೇಕು. ಗೈಸ್ ಈಗ 2ನೇ ರೌಂಡ್ ಬ್ರೇಕ್ಫಾಸ್ಟ್ ಆಯಿತು. ಆಗೋಯ್ತು ಇನ್ನೇನು ಚಾರ್ಜಿಂಗು. ಅದನ್ನು ತೆಗೆದುಬಿಟ್ಟು ಇವಾಗ ಹೊರಡೋದು. ನಮ್ಮಮ್ಮ ಸುಮ್ಮನೆ ನಿಂತ್ಕೋತಾರೆ ಗೈಸ್, ಮಾತಾಡೋದಿಲ್ಲ ಏನಿಲ್ಲ. ಏನು ಮಾತಾಡೋದೆ? ಏನಿಲ್ಲ, ಹೇಳ್ಬೇಕು ಅಪ್ಡೇಟ್ಸ್. ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಫಸ್ಟ್ ಟೈಮ್ ಬರ್ಬೋದಾ ಲಾಂಗ್ ಡ್ರೈವ್ ಅಂತ, ಚೆನ್ನಾಗಿ ಖುಷಿಯಾಗಿ. ನಾವು ತಿಂಡಿ ತಿನ್ನೋಷ್ಟೊತ್ತಿಗೆ ಚಾರ್ಜ್ ಆಗೋಯ್ತು. 55 ಅಂದರೆ ಇವಾಗ 91% ಆಗಿದೆ. ನನ್ನ ತಂಗಿ ಇವಾಗ ಚಾಕ್ಲೇಟ್ಸ್ ಏನೋ ಬೇಕು ಅಂತ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದಾಳೆ. ಅವ್ರು ಬರ್ತಾರೆ ಅಷ್ಟೊತ್ತಿಗೆ 95 ಆಗಿರುತ್ತೆ. ಸಾಕು ಬೆಂಗಳೂರಿಗೆ ಹೋಗೋಕ್ಕೆ. ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಚಾಮುಂಡಿ ಬೆಟ್ಟ ಎಷ್ಟಿದೆ? 15 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿ ಹೋಗಿ ಆಮೇಲೆ ಅಮ್ಮ ಅವರ ಸಂಗೀತ ಟೀಚರ್ ಅಮ್ಮ ಅವ್ರ ಸಂಗೀತ ಟೀಚರ್ ಮನೆಗೆ ಹೋಗ್ಬೇಕಂತೆ. ಅವ್ರು ಇಲ್ಲೇ ಮೈಸೂರಲ್ಲಿರೋದು. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡಿಸ್ಕೊಂಡು ಬೆಂಗಳೂರಿಗೆ ವಾಪಸ್. ಅಷ್ಟೇ. ಗೈಸ್ ಒಂದು 4 ಫೋಟೋ ತೊಗೊಳ್ಳೋಣ ಅಂತ ನಿಲ್ಸಿದ್ದೀವಿ. ಇವಳ್ದು ಆಲ್ರೆಡಿ ಫೋಟೋ ಸೆಷನ್ ನಡೀತಾ ಇದೆ ನೋಡಿ ಗೈಸ್. ಆಲ್ರೆಡಿ ಫೋಟೋ ಸೆಷನ್ ಇವಳಿಂದಾನೇ ನಿಲ್ಸಿರೋದು ನಾವು. ಫಸ್ಟ್ ಟೈಮ್ ಅವಳು ಫೋಟೋ ಅಂತ ಹೇಳಿ ಬಾಯಿ ಬಿಟ್ಟಿರೋದು. ಇಲ್ಲಾಂದರೆ ನಾನೇ ಫೋಟೋ ಅಂತ ಹೇಳೋದು ಅವಳಿಗೆ. ಗೈಸ್ ಈಗ ಕಾರ್ ಪಾರ್ಕ್ ಮಾಡಾಯಿತು, ಎಲ್ಲ ಫೋಟೋಶೂಟು ಆಯಿತು. ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಗೋಯಿಂಗ್ ಟು ಟೆಂಪಲ್. ನಮ್ಮಮ್ಮಂಗೆ ಖುಷಿ ಅಂದರೆ ಖುಷಿ. ಕಾರ್ ತೊಗೊಂಡು ಬರಬೇಕಂತ ಆಸೆ ಇತ್ತಂತೆ. ಅಂತೂ ಇಂತೂ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಎಲ್ಲ, ಚೆನ್ನಾಗಿದೆ. ಅದು ನಾವು ಎಷ್ಟೊಂದು ವರ್ಷ ಆದಮೇಲೆ ಬರ್ತಾ ಇರೋದು ಇಲ್ಲಿಗೆ. ಸೊ ಫುಲ್ಲು ದೊಡ್ಡ ಲೈನ್. ಲೇಟಾಗಿ ಬಂದ್ವಿ, ಇವಾಗ ಗೊತ್ತಾಗುತ್ತೆ ನಮಗೆ. ನೋಡಲೇ
ಗೈಸ್ ನಮ್ಮಮ್ಮ ಇದಕ್ಕೆ ಬಂಗಾರಿ ಅಂತ ಹೆಸರಿಟ್ಟಿದ್ದಾರೆ. ಬಂಗಾರಿನ ತೆಗಿ ಅಂದರು ನಮ್ಮಮ್ಮ, ಅದಕ್ಕೆ ತೆಗಿತಾ ಇದ್ದೀನಿ. ಪೇ ಮಾಡಿದ್ರು ಇಷ್ಟುದ್ದ ಲೈನ್ ಗೈಸ್. ಏನು ಸೌತೆಕಾಯಿ ಬೇಕಂತ. ದೇವ್ರ ದರ್ಶನ ಆದಮೇಲೆ ಎಲ್ಲ ಇಲ್ಲ. ಗೈಸ್ ನಮ್ಮಮ್ಮಂಗೆ ಎಲ್ಲಿದ್ರು ಸಾಕು, ನಾಯಿಗಳು ಪ್ರಾಣಿಗಳು ಸಿಕ್ಬಿಟ್ರೆ ಮಾತಾಡ್ಸ್ಬಿಡ್ತಾರೆ. ಆ ಕೌ ಹೆಸರು ಬಂಗಾರಿ ಅಂತ ಇಟ್ಟಿದ್ರು, ಇದ್ರ ಹೆಸರು ಟಿಂಕು. ತಿನ್ನಕ್ ತಂದಿಲ್ಲ ಪಾಪ. ಮೈ ಮಾಮ್ ಇಸ್ ರಿಗ್ರೆಟಿಂಗ್. ಅಮ್ಮ ನಮಗೆ ಏನು ತಿನ್ನಕ್ ತಂದಿಲ್ಲ, ನಾಯಿಗಳಿಗೆ ಬರೋ ತರ್ತಾರ. ಬಿಸ್ಕೆಟ್ ಇದೆ ಆದ್ರೆ ಖಾರ ಇದೆ ತಂದಿಲ್ಲ. ಇಲ್ಲೇನು ಲೈನಲ್ಲಿ ನಿಲ್ತು ನಾವು ಚಿಂತೆ ಎಂಜಿಲ್ ಮಾಡ್ಕೊಂಡು ಯಾರು ಹೋಗ್ತಾರೆ ಹೇಳೋ. ನೀನಿದ್ದಿದ್ದಕ್ಕೆ ತರ್ತಿದ್ದೆ. ಅಯ್ಯೋ ದೇವ್ರೆ. ಗೈಸ್ ಪಾಪ ನಮ್ಮ ಅಪ್ಪನ ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟು ನಾವು ಕೂತಿದ್ದೀವಿ. ನಮ್ಮ ಅಪ್ಪ ಹೋಗಿ ಕೂತ್ಕೊಳ್ಳಿ, ನಾನು ಬರ್ತೀನಿ, ಇಲ್ಲಿ ಬಂದಾಗ ನಿಂತ್ಕೊಳ್ಳಿ. ಎಷ್ಟು ಕ್ಯೂ ಇದೆ, ಬಿಸಿಲು ಬೇರೆ. ಮೈ ಗಾಡ್, ಫುಲ್ ಟ್ರೈನ್ಡ್ ಔಟ್ ಗೈಸ್. ಪಾಪು ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ಅದು ನಮ್ಮ ಅಮ್ಮನ ಪಕ್ಕ ಹೆಂಗೆ ಕೂತಿದೆ ನೋಡಿ. ಅದಕ್ಕೆ ತಲೆ ಸವರ್ಬೇಕಂತೆ. ತಲೆ ಸವರ್ಬೇಕು. ಅಯ್ಯೋ ಇನ್ನೂ ಹಿಂಗಂತ ಇಲ್ಲ. ಇಲ್ಲ ಕತ್ತು ಕತ್ತು ಬಿಟ್ರೆ ಇಡೀ ದಿವಸ ಇದೇ ವ್ಲಾಗ್ ಮಾಡ್ಕೊಂಡಿರ್ಬೋದು. ದೀಪ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಏನೇನಾಯಿತು ಆಮೇಲೆ. ಸೊ ಗೈಸ್ ಈಗ ದರ್ಶನ ಎಲ್ಲ ಮುಗಿತು. 12:45ಗೆ ನಾವು ಇದ್ದಿದ್ದು ಕ್ಯೂ ಅಲ್ಲಿ. ಆ್ಯಂಡ್ ಇವಾಗ ಬಂದು 2:30 ಟೈಮ್. ನಿಂತು ಸಾಕಾಗೋಯ್ತು. ಆ್ಯಂಡ್ ಫೈನಲಿ ಇಟ್ಸ್ ಡನ್. ಬೇಜಾರು ಏನಂದರೆ ಒಂದು 2 ನಿಮಿಷ ಕೂಡ ದೇವನ ನೋಡೋಕೆ ಬಿಡಲಿಲ್ಲ, ಅದೊಂದು ಬೇಜಾರಾಯಿತು. ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನೋಡಿ ಗೈಸ್ ಎಲ್ಲರದು ಕದ್ದು ತಿಂದು ಹೆಂಗಾಗಿದೆ ನೀವು ನೋಡಿ. ತಡಿಯಾ. ಸೊ ಗೈಸ್ ಇವಾಗ ನಾವು ಊಟ ಮಾಡೋಕ್ಕಂತ ಬಂದಿದ್ದೀವಿ. ಟೈಮ್ ಆಲ್ರೆಡಿ 4 o'clock ಆಗ್ತಾ ಬಂತು. ಇಲ್ಲೇನು ಕೇಳ್ಸಲ್ಲ, ಯಾಕಂದರೆ ತುಂಬ ನಾಯ್ಸ್ ಇದೆ. ನಾನು ಕಾರಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ನಾನು ಡ್ರೈವ್ ಮಾಡ್ತಾ ಇದ್ದೆ, ಅದಕ್ಕೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. 2 ಊಟ ಆರ್ಡರ್ ಮಾಡಿದ್ವಿ. ಓಕೆ ಸೊ ಗೈಸ್ ನಂದು ಊಟ ಆಯಿತು, ನಾನು ಬಂದೆ. ನನ್ನ ಮೊಬೈಲ್ ಚಾರ್ಜ್ ಇಲ್ಲ ಗೈಸ್. ಐಫೋನ್ ನಾನು ವೀಡಿಯೋ ಎಲ್ಲ ಮಾಡಿರಲಿಲ್ಲ ಅಂದರೆ ಫುಲ್ ಡೇ ಬರುತ್ತೆ ನಂಗೆ ಚಾರ್ಜು. ಅದನ್ನು ಇವತ್ತು ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ನನ್ನ ಚಾರ್ಜ್ ಲೈಕ್ ಇಲ್ಲ ಗೈಸ್, ಚಾರ್ಜ್ ಇಲ್ಲ. ಪೋರ್ಟಬಲ್ ಚಾರ್ಜರ್ ಕಾರಲ್ಲಿ ಇರೋದ್ರಿಂದ ಇದೆ. ಅದು ಬಿಟ್ಟರೆ ನಮ್ಮ ಅಪ್ಪಂದು ಅಷ್ಟೇ ಫೋನ್ ಡೆಡ್ ಆಗಿಬಿಟ್ಟಿದೆ. ಇವಾಗ ಹೋಗ್ತಾ ಕೇಬಲ್ ತೊಗೊಂಡು ಹೋಗ್ಬೇಕು, ಅದನ್ನು ತೊಗೊಂಬರೋದು ಮರ್ತೋದೆ. ಸೊ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಸೊ ಐ ವಾಸ್ ವೇಟಿಂಗ್ ಫಾರ್ ಅ ಟೇಬಲ್ ಆಯಿತಾ. ಫುಲ್ ರಶ್ ಇತ್ತು. ಐ ವಾಸ್ ಸಿಂಪ್ಲಿ ಸ್ಟ್ಯಾಂಡಿಂಗ್. ಅಲ್ಲಿ ಒಂದು 2-3 ಜನ ಲೇಡೀಸ್ ಇದ್ದರು. ಅದರಲ್ಲಿ ಒನ್ ಆಫ್ ದ ಲೇಡಿ ಕಾಲ್ಡ್ ಮಿ ಆ್ಯಂಡ್ ಶಿ ವಾಸ್ ಲೈಕ್ ಕಮ್ ಹಿಯರ್ ಅಂತ. ಐಮ್ ಲೈಕ್ ಏನಾಯಿತು ಅಂತ. ಐ ವೆಂಟ್ ನಿಯರ್ ಹರ್ ಆ್ಯಂಡ್ ಶಿ ವಾಸ್ ಲೈಕ್ ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. I was so happy. She just made my day. I think some little small compliments just makes your day. Yeah, today she made my day actually. Yeah, that's it. I don't know, this small compliments makes me feel so happy. Even though ಅವ್ರು ಯಾರು ಅಂತ ಗೊತ್ತಿರಲಿಲ್ಲ, she just saw me and she just complimented. It felt so good actually. Yeah, ನಾನು ಅಷ್ಟೊಂದು ಹಸಿವಿರಲಿಲ್ಲ ಬಿಕಾಸ್ ಏನು ಶುಗರ್ ಕೇನ್ ಜ್ಯೂಸ್ ಕುಡಿದೆ ನಾನು ಆ್ಯಕ್ಚುಲಿ ಅಲ್ಲಿ. ಆ್ಯಂಡ್ ಸ್ವಲ್ಪ ಸಾರನ ಮೊಸರನ್ನ ತಿಂದೆ ಅಷ್ಟೇ. ಸೊ ಇವಾಗ ನಾನು ಡ್ರೈವ್ ಮಾಡ್ತಿದ್ದೆ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆವಾಗಲೇ. ಸೊ ಇವಾಗ 207 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ರೇಂಜು 82%ಗೆ. ಸೊ ನಾನು ಸ್ಪೋರ್ಟ್ ಮೋಡ್ ಹಾಕ್ಕೊಂಡೇ ಬರಲಿಲ್ಲ ಗೈಸ್ ನಾನು. ಅಂದರೆ ಅಮ್ಮ ಓಡಿಸ್ತಿದ್ರು. ವಿ ವರ್
ಜಸ್ಟ್ ಕಾನ್ಸಂಟ್ರೇಟೆಡ್ ಆನ್ 100 ಮೇಲೆ ಹೋಗಬಾರ್ದು ಅಂತ. ನೋಡೋಣ, ಇವಾಗ ಸ್ಪೋರ್ಟ್ ಮೋಡಲ್ಲಿ ಹೋಗ್ತೀನಿ, ನಾನೇ ಓಡಿಸೋದು ಇವಾಗ. ಐ ಆಮ್ ನಾಟ್ ಗಿವಿಂಗ್ ಕಾರ್ ಟು ಅಮ್ಮ. ಐ ಟೋಲ್ಡ್ ಹರ್, ಅಮ್ಮಂಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ, ಇಲ್ಲಿ ಕುತ್ಕೊಂಡಾಗ ಶಿ ಫೀಲ್ಸ್ ಪ್ಯೂಕಿಂಗ್. ಸೊ ಐ ವಾಸ್ ಲೈಕ್, ನಿಂಗೆ ವಾಮಿಟಿಂಗ್ ಸೆನ್ಸೇಷನ್ ಬಂದರೂ ಕೂಡ ನಾನು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನೀನು ವಾಮಿಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ. ನಂಗೆ ಫುಲ್ ಬೋರ್ ಆಗೋಯ್ತು, ನಿದ್ದೆನೂ ಬರ್ತಿಲ್ಲ. ಅಪ್ಪ ಒಬ್ಬರೇ ಇದ್ರಲ್ಲ, ಸೊ ಐ ವಾಸ್ ಲೈಕ್, ನಿದ್ದೆ ಮಾಡಿದ್ರೆ ಇವಾಗ ಸುಮ್ಮನೆ ಅವ್ರಿಗೂ ಟೆನ್ಷನ್. ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ನಾನು ನಿದ್ದೆ ಮಾಡಿಬಿಟ್ರೆ ಮತ್ತು ಅವ್ರೇನು ಮಾಡ್ತಾರೆ ಅಂತ. ಐ ವಾಸ್ ಜಸ್ಟ್ ಅವೇಕ್. ನನ್ನ ತಂಗಿ ಫುಲ್ ಜರ್ನಿ ನಿದ್ದೆ ಮಾಡಿದ್ದಾಳೆ ಅವಾಗ ಬರ್ಬೇಕಾದ್ರೆ. ಸೊ ಶಿ ಈಸ್ ಸೂಪರ್ ಆ್ಯಕ್ಟಿವ್ ನವ್. I'll ask her to make a video of mine or something like that. ನೋಡೋಣ. So that's it guys. I'm happy. And ಇನ್ನೊಂದು, I'm waiting for them. ಇನ್ನೂ ಬಂದಿಲ್ಲ ಅವರು. ಸೊ ನಾವು ಒಂದ್ಸತಿ ಚಾರ್ಜ್ ಮಾಡಿದಾಗ ಇಟ್ ಟುಕ್ 303 rupees ಫಾರ್ 50% ಏನೋ ಚಾರ್ಜ್ ಇತ್ತು. ಇಟ್ ವಾಸ್ ಶೋಯಿಂಗ್ 111 ಕಿಲೋಮೀಟರ್ ರೇಂಜ್. ಸೊ 50%ಇಂದ 100%ಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್. ನಾವು ಸೆಕೆಂಡ್ ರೌಂಡ್ ತಿಂಡಿ ತಿಂದ್ವಲ್ಲ, ಸೊ ಆ ಟೈಮಲ್ಲಿ ಆಗಿದ್ದದು ಆಲ್ಮೋಸ್ಟ್ 303 rupees ಕಟ್ಟಾಯಿತು ನಮಗೆ. 92% ತನಕ ಚಾರ್ಜ್ ಆಯಿತು. ನಾವು 1000 rupees ನಾವು ಫಸ್ಟ್ ಟೈಮ್ ಬೇರೆ ಯೂಸ್ ಮಾಡಿದ್ದು. ಸೊ ವಿ ಜಸ್ಟ್ ವೆಂಟ್ ಟು ಟಾಟಾ ಮೋಟರ್ಸ್ ಇಲ್ಲೇ ಮೈಸೂರಲ್ಲಿ. ಸೊ ಅಲ್ಲಿ ಅವರು ಗೈಡ್ ಮಾಡಿದ್ರು, ಯಾವುದೋ ಟಾಟಾ ಇ ಚಾರ್ಜ್ ಸಮಥಿಂಗ್ ಆ್ಯಪ್, ಅದರಲ್ಲಿ ಹೋಗ್ಬಿಟ್ಟು ವಿ ಹ್ಯಾಡ್ ಟು ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಹಾಕೋತಾರ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು, ಆಮೇಲೆ ಅದರಿಂದ ಅದು ಎಷ್ಟು ಚಾರ್ಜ್ ಮಾಡಬೇಕು ಅಂತ ನಾವು ಫಸ್ಟೇ ಹೇಳಬೇಕು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾವು 300 rupeesಗಂದರೆ ಎಷ್ಟು ಚಾರ್ಜ್ ಆಗುತ್ತೋ ಅದಷ್ಟು ಚಾರ್ಜ್ ಆಗುತ್ತೆ. ಸೊ ಇನ್ನೂ ನೀವು ಟಾಪಪ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ಪ್ರೀಪೇಯ್ಡ್ ಥರ ಅದು. ಸೊ ನೀವು ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಪ್ರೀಪೇಯ್ಡ್ ಮಾಡಿಬಿಟ್ಟು ಆಮೇಲೆ ಅದು ಚಾರ್ಜ್ ಆಗುತ್ತೆ. ಸೊ ಪೋಸ್ಟ್ ಪೇಯ್ಡ್ ಇಲ್ಲ ಅಂತ ಕೇಳಿದೆ ನಾನು. ಲೈಕ್ ಇಲ್ಲ, ಫಸ್ಟೇ ಅಮೌಂಟ್ ಹಾಕ್ಬಿಟ್ಟು ಆಮೇಲೆ ಇದು ಮಾಡಬೇಕು ಅಂತ. ಬಿಕಾಸ್ ತುಂಬ ಜನ ಎಷ್ಟೊಂದು ಆಗ್ಬೋದು ಅಲ್ವಾ, ಅವರು ಚಾರ್ಜ್ ಮಾಡ್ಕೊಂಡು ಆಮೇಲೆ ಪೇನೇ ಮಾಡದೇ ಇದ್ದರೆ ಆ ಥರ ಎಲ್ಲ ಆಗಬಹುದು. ಸೊ ಇಟ್ಸ್ ಪ್ರೀಪೇಯ್ಡ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನಾವು ಹೋಗಿ ತಿಂಡಿ ತಿನ್ಕೊಂಡು ಬರೋಷ್ಟೊತ್ತಿಗೆ ಚಾರ್ಜ್ ಆಗಿತ್ತು. ಆ್ಯಂಡ್ ಟೆಂಪಲ್ದು ವಾಸ್ ಸೋ ಬ್ಯಾಡ್. ನಾವು ಇನ್ನೂ ಬೇಗ ಹೋಗಬೇಕಿತ್ತು, ಬಟ್ ದೆನ್ ಅಪ್ಪಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ವಿ ಗಾಟ್ ಲೇಟ್. ನಾವು 6:30ಗೆ ಹೊರಡಬೇಕಾಗಿದ್ದು, ಬಟ್ ದೆನ್ ವಿ ಲೆಫ್ಟ್ ಬೈ 7:30 ಐ ಗೆಸ್. 7:38 ಆಗಿತ್ತು ನಾವು ಹೊರಡಬೇಕಾದ್ರೆ. ಅಷ್ಟೇ. ಸೊ ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 10:30 11 ಅಷ್ಟೊತ್ತಿಗೆ ನಾವು ಎಲ್ಲ ಇನ್ನೊಂದು ರೌಂಡ್ ತಿಂಡಿ ಮಾಡಿಕೊಂಡು ಆಮೇಲೆ ಬರೋಷ್ಟೊತ್ತಿಗೆ 12:45 ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದು. ಅಲ್ಲಿಂದ 2:30 ತನಕ ಆಯಿತು. ಐ ಥಿಂಕ್ ನಾವು ಬೆಳಗ್ಗೆನೇ ಬರಬೇಕಿತ್ತು. ವಿ ಮೇಡ್ ದ ರಾಂಗ್ ಡಿಸಿಷನ್. ಇಲ್ಲಾಂದರೆ ಇವಾಗ ಬ್ಯಾಂಗ್ಳೂರಿಗೆ ಲೇಟ್ ಆಗೋದು ಹೋಗೋಷ್ಟೊತ್ತಿಗೆ. ಆ್ಯಂಡ್ ದೆನ್ ದಟ್ ಪ್ಲ್ಯಾನ್ ಗಾಟ್ ಕ್ಯಾನ್ಸಲ್. ಮೈ ಮಾಮ್ ಹ್ಯಾಡ್ ಟು ಮೀಟ್ ಹರ್ ಸ್ಕೂಲ್ ಮ್ಯೂಸಿಕ್ ಟೀಚರ್ ಅಲ್ವಾ. ಸ್ಕೂಲ್ ಅಂದರೆ ಶಿ ಲರ್ನ್ಡ್ ಮ್ಯೂಸಿಕ್ ಫ್ರಮ್ ಹಿಮ್. ಸೊ ಅವ್ರನ್ನ ಮೀಟ್ ಮಾಡಬೇಕಿತ್ತು, ಬಟ್ ದೆನ್ ಅವರು ಫ್ರೀ ಇರಲಿಲ್ಲ. 2:30ಇಂದ 7 ತನಕ ಏನೋ ಫ್ರೀ ಇಲ್ಲ ಅಂತ ಅಂದರು. ಸೊ 7 ತನಕ ಅಂತ ನಾವಿಲ್ಲಿ ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಅಂದು ವಿ ಜಸ್ಟ್ ಡ್ರಾಪ್ ದ ಪ್ಲ್ಯಾನ್. ಅಷ್ಟೇ, ಇನ್ನು ಮನೆಗೆ ಹೊರಡೋದು. ವಿ ಜಸ್ಟ್ ವಾಂಟೆಡ್ ಟು ಸಿ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಸೊ ಮೇ ಬಿ ನಾವು ನೆಕ್ಸ್ಟ್ ಬೇರೆ ಕಡೆ ಪ್ಲ್ಯಾನ್ ಮಾಡಬಹುದು. ವಿ ವರ್ ಸ್ಕೇರ್ಡ್ ಆ್ಯಕ್ಚುಲಿ. ಒಂದು ಟೈಮ್ ಆಗ್ತಾ ಇರಲಿಲ್ಲ, ಇನ್ನೊಂದು ವಿವರ್ ಎಲ್ಲಿ ಏನಾಗ್ಬಿಡುತ್ತೆ ಅನ್ನೋ ಥರನೇ ಭಯದಲ್ಲೇ ಇಷ್ಟು 1 ವರ್ಷ ಆಗ್ತಾ ಬಂತು. ಬಟ್ ದೆನ್ ಯೆಸ್ಟರ್ಡೇ ಐ ಮೇಡ್ ಅ ಸ್ಟ್ರಾಂಗ್ ಡಿಸಿಷನ್, ಹೋಗಲೇಬೇಕು, ಏನಾದರೂ ಪರವಾಗಿಲ್ಲ. ಸೊ ಅದಕ್ಕೆ ವಿ ಜಸ್ಟ್ ಪ್ಲ್ಯಾನ್ಡ್. ಆ ಥರ ಏನೂ ಇಲ್ಲ, ಬಿಕಾಸ್ ತುಂಬ ಸ್ಟೇಷನ್ಸ್ ಆಗಿದೆ ಇವಾಗ. ಮೈಸೂರು ಅಂದರೆ ತುಂಬ ಸ್ಟೇಷನ್ಸ್ ಆಗಿದೆ. ಸ್ವಲ್ಪ ದೂರ ಹೋಗಬೇಕು ಅಂದರೆ ವಿ ಹ್ಯಾವ್ ಟು ಪ್ಲ್ಯಾನ್ ಅ ಲಾಟ್. ಬಿಕಾಸ್ ಇವಾಗ ಒಂದು 50% ಬಂದಾಗಲೇ ವಿ ಹ್ಯಾವ್ ಟು ಸ್ಟಾರ್ಟ್ ಸರ್ಚಿಂಗ್ ಫಾರ್ ಚಾರ್ಜಿಂಗ್ ಸ್ಟೇಷನ್ಸು. ಪ್ಲಕ್ಷರ್ ಅಂತ ಆ್ಯಪ್ ಇದೆ, ಅದರಲ್ಲಿ ತೋರಿಸುತ್ತೆ. ಬಟ್ ದೆನ್ ಟುಡೇ ಬರೀ ಮೈಸೂರಿಗೆ ಹೋಗೋದ್ರಿಂದ ಐ ಜಸ್ಟ್ ಫಾಲೋಡ್ ಗೂಗಲ್ ಮ್ಯಾಪ್. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿಟೀಲಿ ದಿಸ್ ಎಲೆಕ್ಟ್ರಿಕ್ ಕಾರ್ ಹಿಂದೆ ಮುಂದೆ ನೋಡೋದೇ ಇಲ್ಲ ಗೈಸ್.
ಎಲ್ಲಿ ಬೇಕೋ ಅಲ್ಲಿ ಕಾರ್ ಫಸ್ಟು. ಇವಾಗ ಆಚೆ ಹೋಗಬೇಕು ಅಂದರೆ ಟೂ ವೀಲರು, ನೆಕ್ಸ್ಟು ಅಯ್ಯೋ ಕಾರ್ ಅಂದಿದ್ರೆ ಎಲ್ಲಿ ಪಾರ್ಕಿಂಗ್ ಮಾಡೋದು ಅಂತೆಲ್ಲ ಯೋಚನೆ ಬರ್ತಾಯಿತ್ತು. ಇವಾಗ ಎಲೆಕ್ಟ್ರಿಕ್ ಕಾರ್ ಇರೋದ್ರಿಂದ ಈ ಪಾರ್ಕಿಂಗ್ ಸಿಕ್ಕಿದ್ರೆ ಸಿಗದೆ ಇರಲಿ, ಹೋಗ್ತಾ ಇರೋದಷ್ಟೇ ಕಾರಲ್ಲೇ ಅಂತ ಡಿಸೈಡ್ ಆಗಿಬಿಟ್ಟಿರೋದು ಅಷ್ಟೇ. ಅವ್ರು ಬಂದರು ಈಗ. ವಿ ಶಾಲ್ ಲೀವ್. ಎಸ್, ಓಕೆ, ಐ ಶಾಲ್ ಕಂಟಿನ್ಯೂ ದ ವ್ಲಾಗ್ ಗೈಸ್. ಅವ್ರು ಬಂದರು, ಸುಮ್ಮನೆ ವಟ 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 ಅಂತಿರ್ತಾರೆ. ಸೊ ಗೈಸ್, ಈಗ ಫೈನಲಿ ಮನೆ ರೀಚ್ ಆದೆ. ಐ ಡ್ರೋವ್ ಲೈಕ್ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರ್. It was very, very good experience. I loved the experience. But the thing was, 100 ಕ್ರಾಸ್ ಮಾಡೋಂಗಿರಲಿಲ್ಲ. ಬಟ್ ದೆನ್ ಸ್ಟಿಲ್ ಫುಲ್ ಸಾಂಗ್ಸ್ ಹಾಕ್ಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಏನು ಗೊತ್ತಾ, ಅಮ್ಮ ಡಿಂಟ್ ಫೀಲ್ ಲೈಕ್ ಪ್ಯೂಕಿಂಗ್. ಐ ವಾಸ್ ಸೋ ಸರ್ಪ್ರೈಸ್ಡ್. ಫುಲ್ ಅಮ್ಮನೂ ಎಂಜಾಯ್ ಮಾಡ್ಕೊಂಬಂದರು. ಐ ವಾಸ್ ಸೋ ಹ್ಯಾಪಿ ಆ್ಯಕ್ಚುಲಿ. ನನಗೆ ಡ್ರೈವ್ ಮಾಡ್ಬೇಕಾದ್ರೆ ಫುಲ್ ಸಾಂಗು, ಫುಲ್ ಸೌಂಡು, ದಟ್ ವೈಬ್, ಐ ಲವ್ ದಟ್ ವೈಬ್. ಬಟ್ ದೆನ್ ಅಪ್ಪ ವಾಸ್ ನಾಟ್ ಕಂಫರ್ಟಬಲ್ ವಿತ್ ದಟ್. ಐ ವಾಸ್ ಲೈಕ್ ಓಕೆ ಫೈನ್, ಸರಿ ಆಯಿತು ಅಂತ ಹೇಳಿಬಿಟ್ಟು ಸೌಂಡ್ ಕಡಿಮೆ ಮಾಡಿಕೊಂಡು, ಕಡಿಮೆ ಅಂದರೆ ಇಟ್ ವಾಸ್ ಓಕೆ ಅಷ್ಟೇ. ನನ್ನ ಫೇವ್ರೆಟ್ ಸಾಂಗ್ ಬಂದಾಗ ಮಾತ್ರ ಅಪ್ಪ ಪ್ಲೀಸ್ ದಿಸ್ ಒನ್ ಸಾಂಗ್ ಅಂತ ಹೇಳಿಬಿಟ್ಟು ಫುಲ್ ಜಾಸ್ತಿ ಸೌಂಡ್ ಇಟ್ಕೊಂಡು ಬರ್ತಾಯಿದ್ದೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹಾಂ, ಸೊ ಟೋಟಲಿ ನಾವು ಖರ್ಚು ಮಾಡಿದ್ದು ಇವತ್ತು ಬರೀ ಚಾರ್ಜಿಗೆ ಇಟ್ ವಾಸ್ 303 rupees ಅಷ್ಟೇ, ವಿತ್ AC ಎವ್ರಿಥಿಂಗ್. ನಾವು ಇವಾಗ ಬಂದಾಗ ಇಟ್ ವಾಸ್ ಜಸ್ಟ್ 50% ಏನೋ ಇತ್ತು ಅನಿಸುತ್ತೆ. ಯಾ, ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಹೋಗಿದ್ದಕ್ಕೂ ಬರ್ತಾಯಿತ್ತು ಅಂತ. ಸೊ ಇನ್ನು ಇಂಡಿಯಾದಲ್ಲಿ ಜಾಸ್ತಿ ಚಾರ್ಜಿಂಗ್ ಸ್ಟೇಷನ್ಸ್ ಆದರೆ ಮೇ ಬಿ ದಿಸ್ ಈಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ಸೇವ್ ಮಾಡಬೇಕು ಮನಿನ. ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಇಲ್ಲಾಂದರೆ ಇವಾಗ ಪೆಟ್ರೋಲ್ ಅಂದಿದ್ರೆ ಮಿನಿಮಮ್ ಆದರೂ 2000 ಹಾಕ್ಕೊಂಡು ಹೋಗಬೇಕಿತ್ತಾ. ಸೊ ವಿತ್ AC ಆ್ಯಂಡ್ ಆಲ್ ಎವ್ರಿಥಿಂಗ್ ಆರಾಮಾಗಿ ಹೋಗಿ ಬಂದಿದ್ದಕ್ಕೆ ವಿ ಆ್ಯಕ್ಚುಲಿ ಸ್ಪೆಂಡ್ 303 rupees ಓನ್ಲಿ ಫಾರ್ ದ ಫಸ್ಟ್ ಚಾರ್ಜ್. ಅದು ಫಾಸ್ಟ್ ಚಾರ್ಜಿಂಗ್ ಆಗಿರೋದ್ರಿಂದ ಅರ್ಧ ಗಂಟೆ ನಾವು ಇನ್ನೇನು ತಿನ್ಕೊಂಬರೋಷ್ಟೊತ್ತಿಗೆ ಅದು ಚಾರ್ಜಿಂಗ್ ಆಗೋಗಿತ್ತು. ಸೊ ಯಾ, ಇಷ್ಟೇ ಗೈಸ್. ಇದೊಂದು ಫಸ್ಟ್ ಲಾಂಗ್ ಡ್ರೈವ್ ಆಗಿರೋದ್ರಿಂದ ಇದು. ಇನ್ನು ಮುಂದೆ ಲಾಂಗ್ ಡ್ರೈವ್ಸ್ ಹೋಗ್ತಾ ಇರ್ತೀವಿ. ಇವಾಗ ಒಂದು ಸತಿ ಹೋಗಿ ಬಂದಾಗ ಕಾನ್ಫಿಡೆನ್ಸ್ ಬಂತು. ಅದೊಂದು ಅಮ್ಮ ಅವ್ರ ಟೀಚರ್ ಮನೆಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಮೇ ಬಿ ಅದಕ್ಕೋಸ್ಕರನೇ ಅಂತಲೇ ಇನ್ನೊಂದು 2-3 ವೀಕ್ಸ್ ಬಿಟ್ಟು ಹೋಗ್ಬೋದು. ನೋಡೋಣ ಏನೇನು ಪ್ಲ್ಯಾನ್ಸ್ ಏನೇನಾಗುತ್ತೆ ಅಂತ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್. ಯಾ, ಇನ್ನು ಬೇರೆ ಏನಾರು ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಸಿ ಟು ದ್ಯಾಟ್ ಐ ವಿಲ್ ಡೂ ದ ವ್ಲಾಗ್. ಆ್ಯಂಡ್ ನನ್ನ ಡ್ಯಾನ್ಸ್ ಟೀಚರು ವ್ಲಾಗ್ ನೋಡಿದ್ರು. ಐ ಶಾಲ್ ಬಿ ಪೋಸ್ಟಿಂಗ್ ಡ್ಯಾನ್ಸ್ ವೀಡಿಯೋಸ್ ಟು. ಯಾ, ನನ್ನ ಫಸ್ಟ್ ವ್ಲಾಗ್ ನೋಡಿ ಮ್ಯಾಮ್ ಹೇಳಿದ್ರು, ಏನಿದ್ದು ಫಸ್ಟ್ ವ್ಲಾಗ್, ಏನು ಮಾಡ್ತಿದ್ಯಾ ಅಂತ. ಸೊ ಯಾ, ಅದನ್ನು ಡ್ಯಾನ್ಸ್ ವ್ಲಾಗ್ ಅಂತೀನಿ, ಡ್ಯಾನ್ಸ್ ವೀಡಿಯೋಸ್ ಕೂಡ ಮಾಡಿ ಹಾಕ್ತೀನಿ. ಸೊ ಯಾ, ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾ, ದಟ್ಸ್ ಇಟ್. ಬಾಯ್.